ಆತ್ಮೀಯರೇ, ನಮಸ್ಕಾರ. ಏನು ಸರ್ ಇದು ಮತ್ತೆ ಚಂದ್ರನ ಮೇಲೆ ನಿಮ್ಮ ಗಮನ? ಏನು ಹೇಳಿ ನಿಮಗೆ? ಈ ರಾಮಚಂದ್ರನ ಮಗನಿಗೆ ಆ ಆಕಾಶದ ಚಂದ್ರನ ಮೇಲೆ ವಿಶೇಷ ಒಲವು, ಪ್ರೀತಿ, ಒಂಥರದ ಅಕ್ಕರೆ, ಅದಕ್ಕಿಂತ ಮಿಗಿಲಾಗಿ ಒಂದು ವಿಶೇಷವಾದ ಆಕರ್ಷಣೆ. ಏನು ಸರ್, ರಾಮಚಂದ್ರನ ಮಗ ಅಂದರೆ ಏನು? ನನ್ನ ತಂದೆ ಹೆಸರು ರಾಮಚಂದ್ರ, ಹಾಗಾಗಿ ರಾಮಚಂದ್ರನ ಮಗ ಆದ ನಾನು ಅಂತ. ಚಂದ್ರನ ಮೇಲೆ ಮತ್ತೆ ನ್ಯಾಚುರಲ್ ಆಗಿ ಒಂದು ಆಸಕ್ತಿ ಅಂತೇಳಿ. ಆ, ಇವತ್ತು ಆ, 1 ಮೇ 2026, ಅಂದರೆ ಫಸ್ಟ್ ಡೇ ಆಫ್ ಮೇ ಅಲ್ವಾ? ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಅಂತ ಕರಿತೀವಿ. ಆ, ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ನಿಮಗೆಲ್ಲ. ಏನು ಸರ್, ರಾತ್ರಿ ರಾತ್ರಿ ಶುಭಾಶಯಗಳು. ಆ, ನಾನು ಬಹಳ ಇಷ್ಟಪಡ್ತಕ್ಕಂಥದ್ದು ಈ ಸ್ಪೇಸ್ ಅಥವಾ ಸ್ಪೇಸ್ ರಿಲೇಟೆಡ್ ಮಟೀರಿಯಲ್ಲು ಅಥವಾ ಅದರ ಮ್ಯಾಟ್ರನ್ನ ನಾನು ಬಹಳ ಸೂಕ್ಷ್ಮ ಗಮನಿಸ್ತಾ ಇರ್ತೀನಿ. ತಮಗೆ ಆಲ್ರೆಡಿ ಅದು ತಮ್ಮ ಗಮನಕ್ಕೂ ಬಂದಿದೆ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ, ಆಕಾಶದಲ್ಲಿ ಆ, ಏನು ಹುಣ್ಣಿಮೆಯ ಚಂದ್ರ, ಹಾಲ್ ನೊರೆಯಂಥ ಬೆಳದಿಂಗಳು. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕ್ಯಾಮ್ರಾ ಅಷ್ಟು ಚೆನ್ನಾಗಿ ಇರಲಿಕ್ಕಿಲ್ಲ, ಆದರೆ ಎಂಥ ಚಂದನೆ ಬೆಳದಿಂಗಳು. ವಾವ್, ಸೂಪರ್, ಭಾಳ ಖುಷಿ ಕೊಡುತ್ತೆ. ಈ ಹುಣ್ಣಿಮೆಯ ದಿನ ಇವತ್ತು ತಮಗೆ ಬಹುತೇಕ ಜನ ಗೊತ್ತಿದೆ, ನಾವು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಆ, ನಮ್ಮ ಮನೆ ಹತ್ರ ಇರ್ತಕ್ಕಂಥ ಶಿವ ಪಾರ್ವತಿ ಗಣಪತಿ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸಿರ್ತೀವಿ. ಹಾಗಾಗಿ ಹುಣ್ಣಿಮೆ ಅಮಾವಾಸ್ಯೆ ನಮಗೆ ಬಹಳ ವಿಶೇಷ ಆಧ್ಯಾತ್ಮಿಕವಾಗಿ. ಅದ್ರ ಜೊತೆಗೆ ಇವತ್ತಿನ ಹುಣ್ಣಿಮೆ ಬಹಳ ವಿಶೇಷವಾದದ್ದು. ಇವತ್ತು ಬುದ್ಧ ಪೂರ್ಣಿಮಾ. ಹಾಗಾಗಿ ಮೊದಲು ನಿಮ್ಗೆಲ್ಲರಿಗೂ ಮತ್ತೆ ಈ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಬುದ್ಧ ಪೂರ್ಣಿಮಾ, ನಮಗೆ ಬುದ್ಧ ಅಂದರೆ ನೆನಪಿರ್ತಕ್ಕಂಥದ್ದು ಏನು? ಶಾಂತಿ, ಸಮಾಧಾನ ಅಲ್ವಾ? ನೋಡಿ, ಪರ್ಟಿಕ್ಯುಲರ್ಲಿ ಏನು ಪೀಸ್, PEACE, ಅಂದರೆ ಶಾಂತಿಗಾಗಿ ಒಂದು ಸಿನಾನಿಮ್ ಅಂತಿದ್ರೆ ಬುದ್ಧ ಅಂತ ಅನ್ಕೋಬಹುದು. ಹಾಗೆ ಗೌತಮ ಬುದ್ಧ, ಆ ಬುದ್ಧ ಪೂರ್ಣಿಮಾ, ಈ ಪೌರ್ಣಿಮೆ ರಾತ್ರಿ ಎಲ್ಲ ಬಹಳ ಖುಷಿ ಕೊಡ್ತಕ್ಕಂಥದ್ದು. ಇವುಗಳ ಎಲ್ಲ ಈ ಇಡೀ ಬುದ್ಧ ಪೂರ್ಣಿಮಾನ ಜಗತ್ತಿನಲ್ಲಿ ಬೇರೆ ಬೇರೆ ಕಾರಣ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಚರಿಸಿದ್ರು ಸಹಿತ, ನಾವು ಭಾರತೀಯರದನ್ನು ಆಧ್ಯಾತ್ಮಿಕವಾಗಿ ಒಂದು ಹುಣ್ಣಿಮೆ, ದೈವಿಕ ಭಾವನೆಯೊಂದಿಗೆ ಆಚರಿಸ್ತೀವಿ. ಅದ್ರ ಜೊತೆಗೆ ನಾವು ಸೈನ್ಸ್ ಮೇಸ್ಟ್ರು, ಸೈನ್ಸ್ ಸ್ಟೂಡೆಂಟ್ಸು ಅಥವಾ ಸೈಂಟಿಫಿಕ್ ವರ್ಲ್ಡಲ್ಲಿ ಈ ಬುದ್ಧ ಪೂರ್ಣಿಮಾ ನಮ್ಮ ಇಂಡಿಯನ್ಸಿಗೆ ಬಹಳ ಇಂಪಾರ್ಟೆಂಟು. ಏನು ಸರ್, ಏನು ಹೇಳಿದ್ರಿ ನೀವು? ಬುದ್ಧ ಪೂರ್ಣಿಮಾ ಮತ್ತು ಸೈನ್ಸು, ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ, ಇದೇ ಬುದ್ಧ ಪೂರ್ಣಿಮಾ ದಿನ ಅಂದರೆ 1974, ಇದೇ ಮೇ ತಿಂಗಳ 18 ತಾರೀಕು, ಅಂದರೆ May 18, 1974 ನಾವು ಎಂಥ ಅಪ್ರತಿಮ ಸಾಧನೆ ಮಾಡಿದ್ದೀವಿ ಅಂತ ನೆನೆಸ್ಕೊಳ್ರಿ. ಏನು ಸರ್ ಸಾಧನೆ ಅದು? ವಾವ್, ವಿ ಹ್ಯಾಡ್ ಕಂಡಕ್ಟೆಡ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಅನ್ಬೋದು. ಆ ಪ್ರಾಜೆಕ್ಟಿನ ಹೆಸರು ಬಹಳ ಖುಷಿ ಕೊಡುತ್ತೆ. ಏನದು ಪ್ರಾಜೆಕ್ಟ್ ಹೆಸರು? ಸ್ಮೈಲಿಂಗ್ ಬುದ್ಧ ಅಂತ. ಏನದು? ಸ್ಮೈಲಿಂಗ್ ಬುದ್ಧ, ನಗುವ ಬುದ್ಧ. ಎಸ್ ಸರ್. ಓಹೋ, ಏನು ಸರ್ ಇದು? ವಾಟ್ ಈಸ್ ದ್ಯಾಟ್? ಭಾಳ ಚೆನ್ನಾಗಿದೆ, ಇದು ಭಾಳ ಚೆನ್ನಾಗಿದೆ. ಕೇಳಿ ಮಕ್ಕಳೇ, ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್, ಇದನ್ನು ಕೇಳಿ ಬಹಳ ಖುಷಿ ಕೊಡ್ತಕ್ಕಂಥದ್ದು. ನಾವು 18 ಮೇ 1974 ವಿ ಕಂಡಕ್ಟೆಡ್ ವೆರಿ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್. ಅಂದರೆ ನಾವು ಈ ನ್ಯೂಕ್ಲಿಯರ್ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ದೀವಿ. ಎಲ್ಲಿ ಅಂದರೆ ರಾಜಸ್ಥಾನ್, ನಮ್ಮ ದೇಶದ ರಾಜಸ್ಥಾನದಲ್ಲಿರ್ತಕ್ಕಂಥ ಈ ಪೋಖ್ರಾನ್ ಅಂತ ಅದೊಂದು ಆರ್ಮಿ ರೇಂಜ್, ಅಂದರೆ ಒಂದು ಜಾಗ ಅನ್ಕೊಳ್ಳಿ, ಒಂದು ಊರು ಅನ್ಕೊಳ್ಳಿ, ಪೋಖ್ರಾನ್, POKHRAN. ಈ ಪೋಖ್ರಾನ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅದು ಮರುಭೂಮಿ ಇದೆ. ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂಥ ಡೆಸರ್ಟ್, ಅದು ಏನೂ ಇಲ್ಲ. ಅಂಥ ಮರುಭೂಮಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ನಮ್ಮ ದೇಶದ ಪ್ರಪ್ರಥಮ ವೆರಿ ಫಸ್ಟ್ ನ್ಯೂಕ್ಲಿಯರ್ ಒಂದು ಟೆಸ್ಟ್, ಅಂದರೆ ಒಂದು ಬಾಂಬನ್ನು ನೆಲದಲ್ಲಿ ಇಟ್ಟು ಉಡಾಯಿಸಿದ್ದೀವಿ. ನಾವು ಅದನ್ನು ಟೆಸ್ಟ್ ಮಾಡಿದ್ದೀವಿ. ನಮ್ಮ ನ್ಯೂಕ್ಲಿಯರ್ ಬ್ಯಾಂಬು ಡಮ್ ಅನ್ನುತ್ತಾ, ಡಮ್ ಅಂದರೆ ಎಷ್ಟು ಡಮ್ ಅನ್ನುತ್ತೆ, ಅದರಿಂದ ಎಷ್ಟು ಶಕ್ತಿ ಬರುತ್ತೆ, ಏನಾಗುತ್ತೆ ಅನ್ನುವ ಒಂದು ವೈಜ್ಞಾನಿಕವಾದಂಥ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಅಂತ ಅನ್ಕೋಬೋದು ಮಕ್ಕಳು. ಅದನ್ನು ಮಾಡಿದಂಥ ಪೋಖ್ರಾನ್ ಫಸ್ಟ್, ಅಂದರೆ ಪೋಖ್ರಾನ್ 2 ಇದೆಯಾ ಸರ್?
ಎಸ್, ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಸೊ ಹಾಗಾಗಿ ಆ ಮೊದಲ ಪೋಖ್ರಾನ್ ಟೆಸ್ಟ್ ಮಾಡಿದಂಥ ದಿನ ಆ ಇಡೀ ಆಪರೇಷನ್ಗೆ ಅಥವಾ ಇಡೀ ಈ ಪ್ರಾಜೆಕ್ಟ್ಗೆ ನಾವು ಒಂದು ಕೋಡ್ ವರ್ಡ್ನಲ್ಲಿ ಒಂದು ಸೀಕ್ರೆಟ್ ಹೆಸರಿಟ್ಟಿದ್ದೀವಿ. ಅದರ ಹೆಸರೇ ಸ್ಮೈಲಿಂಗ್ ಬುದ್ಧ ಅಂತ. ಅಂದರೆ ಬುದ್ಧ ನಕ್ಕು ಬಿಟ್ಟ ಅಂತ. ಅಂದರೆ ನಾವು ವಿ ಡಿಡ್ ಇಟ್ ಅಂತ. ಅಲ್ಲ ಸರ್, ನೀವು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀರಿ ಅಂತ ಹೇಳ್ತೀರಿ. ನ್ಯೂಕ್ಲಿಯರ್ ಟೆಸ್ಟ್ ಅಂದರೆ ದ್ಯಾಟ್ ಹ್ಯಾಸ್ ಎನೇಬಲ್ಡ್ ಅಸ್ ಟು ಡೆವಲಪ್ ನ್ಯೂಕ್ಲಿಯರ್ ವೆಪನ್ಸ್. ಅಂದರೆ ನಾವು ನ್ಯೂಕ್ಲಿಯರ್ ಬಾಂಬನ್ನು ರೆಡಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯನ ಹೊಂದಿರತಕ್ಕಂಥ ಮೊದಲ ಸ್ಟೆಪ್ ಅದು. ಅಲ್ಲ ಸರ್, ಬಾಂಬು ಡಿಸ್ಟ್ರಕ್ಟಿವ್ ಅಲ್ವಾ ಸರ್? ಅಥವಾ ಇದೆಲ್ಲ ತೊಂದರೆ ಅಲ್ವಾ ಸರ್? ಅದಕ್ಕೂ ಮತ್ತು ಈ ಬುದ್ಧ ಅಂದ್ರೆ ಸಿನಾನಿಮ್ ಫಾರ್ ಪೀಸ್ ಅಂತ ನೀವು ಬಿಗಿನಿಂಗಲ್ಲಿ ಹೇಳಿದ್ರಿ. ಶಾಂತಿ ದೂತ ಅಥವಾ ಶಾಂತಿಯ ಪ್ರತೀಕವಾದಂಥ ಬುದ್ಧನಿಗೂ ಈ ಅಣುಬಾಂಬಿಗೂ ಏನು ಸರ್ ಸಂಬಂಧ ಅಂದರೆ ಅದನ್ನೇ ಹೇಳಿದ್ವಿ ನಾವು. ಅದಕ್ಕೆ ಬಹಳ ಚೆನ್ನಾಗಿ ನಾವು ಇಂಡಿಯನ್ಸ್ ಇದನ್ನು ಮಾಡ್ತೀವಿ. ನಾವು ಏನು ಮಾಡಿದ್ದೀವಿ ಅಂತಂದರೆ ಈ ಈ ನಾವು ನಮ್ಮಲ್ಲಿ ಒಂದು ಐಡಿಯಾ ಇಟ್ಕೊಂಡಿದ್ದೀವಿ. ಏನಕ್ಕಂದರೆ ಆ ಟೆಸ್ಟ್ ಆಯಿತು, ಪೋಖ್ರಾನ್ ಫಸ್ಟ್ ಟೆಸ್ಟ್ ಆಯಿತು, ಸಕ್ಸಸ್ಫುಲ್ ಆಯಿತು. ಅದಕ್ಕೆ ನಾವು ಹೇಳಿದ್ದೀವಿ ಶಾಂತಿಯುತ ಅಣುಸ್ಫೋಟ ಅಂದರೆ ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಮಾಡಿದ್ವಿ ನಾವು. ಇದನ್ನು ಮಾಡಿದ್ದು ನಾವು 1974 ಮೇ 18. ಆವಾಗ ನಮ್ಮ ಭಾರತೀಯ ಅಪ್ರತಿಮ ಸಾಹಸಿ ಏನು ವಿಜ್ಞಾನಿಗಳ ತಂಡ ಇತ್ತು, ಆ ತಂಡಕ್ಕೆ ಬೆಂಬಲವಾಗಿ ನಿಂತಹ ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ದೃಢ ನಿರ್ಧಾರ. ಅವ್ರಿಗೆ ಗೊತ್ತಿತ್ತು ಬೇರೆ ದೇಶದವರು, ಪರ್ಟಿಕ್ಯುಲರ್ಲಿ ಸೋ ಕಾಲ್ಡ್ ಈ ಅಮೇರಿಕಾ, ಚೈನಾ ಅಂತೆಲ್ಲ ಇದ್ದಾರಲ್ಲ, ಇವರೆಲ್ಲ ನಮಗೆ ತೊಂದರೆ ಮಾಡ್ತಾರೆ ಅನ್ನೋ ಗೊತ್ತಿದ್ರೂ ಸಹಿತ ಅವರು ಒಂದು ಧೈರ್ಯವಾಗಿ ಡಿಸಿಷನ್ ತಗೊಂಡು ಸೈಂಟಿಸ್ಟ್ ಅವರ ಬೆಂಬಲಕ್ಕೆ ನಿಂತ್ಕೊಂಡು ಈ ಟೆಸ್ಟಿಗೆ ಪರ್ಮಿಷನ್ ಕೊಡ್ತಾರೆ. ನಮ್ಮ ವಿಜ್ಞಾನಿಗಳು ದೇಶೀಯವಾಗಿ ರೆಡಿ ಮಾಡಿಕೊಂಡು ನಮ್ಮದೇ ಅಂತ ಇಂಡಿಜಿನಸ್ ಟೆಕ್ನಾಲಜಿ ರೆಡಿ ಮಾಡಿಕೊಂಡು ಸಕ್ಸಸ್ಫುಲಿ ಪೋಖ್ರಾನ್ 1 ನಾವು ಒಂದು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವಿ, ಸಕ್ಸಸ್ಫುಲ್ ಮಾಡ್ತೀವಿ. ಇದು ಒಂದು ನಮ್ಮ ದೇಶದ ದೊಡ್ಡ ಮೈಲಿಗಲ್ಲಿದು. ಅದಕ್ಕಾಗಿ ನಾವು ಏನಂದರೆ ಶಾಂತಿಯುತ ಅಂದರೆ ನಾವು ಇದರಿಂದ ಇಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ನಿಮಗೆ ಮಕ್ಕಳಿಗೆ ಅದೆಲ್ಲ ಗೊತ್ತಿರುತ್ತೆ, ಅದನ್ನು ಮುಂಬರೋ ದಿನಗಳಲ್ಲಿ ಮತ್ತೆ ಹೇಳೋಣಂತೆ. ಹಾಗಾಗಿ ನಾವು ಇದನ್ನು ಭಾಳ ಕನ್ಸ್ಟ್ರಕ್ಟಿವ್ ಪರ್ಪಸಲ್ಲಿ ಬಳಸ್ತೀವಿ. ಇದಕ್ಕೆ ನಾವು ಯಾವುದೂ ಇದರಿಂದ ಡಿಸ್ಟ್ರಕ್ಟಿವ್ ಮಾಡಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾವು ಇದನ್ನು ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಮಾಡಿದ್ದೀವಿ. ಹಾಗಾಗಿ ಇದಕ್ಕೆ ನಾವು ಸ್ಮೈಲಿಂಗ್ ಬುದ್ಧ ಅಂತ ಹೆಸರಿಟ್ಟಿವಿ. ನೋಡಿ ಎಷ್ಟು ಚೆನ್ನಾಗಿದೆ. ಯಾಕಂದರೆ ಆ ಪರೀಕ್ಷೆ ಅಥವಾ ಅದು ಟೆಸ್ಟ್ ನಡೆದದ್ದು ಯಾವತ್ತಂದರೆ, ಆ ನ್ಯೂಕ್ಲಿಯರ್ ಟೆಸ್ಟ್ ನಡೆದಿದ್ದು ಅವತ್ತು 18th May 1974. ಇಟ್ ವಾಸ್ ಅ ಡೇ ಆಫ್ ಸಚ್ ಬುದ್ಧ ಪೂರ್ಣಿಮಾ. ಇವತ್ತೇನು ಬುದ್ಧ ಪೂರ್ಣಿಮೆ ಇದೆ, ಅವತ್ತು ಬುದ್ಧ ಪೂರ್ಣಿಮೆ ಇತ್ತು. ಅದನ್ನು ಸೈಂಟಿಸ್ಟು ಆ ಪರ್ಟಿಕ್ಯುಲರ್ ಡೇ ಸೆಲೆಕ್ಟ್ ಮಾಡಿದ್ದಕ್ಕೆ ನಾವು ಸ್ಮೈಲಿಂಗ್ ಬುದ್ಧ ಅನ್ನುವ ಒಂದು ಪ್ರಾಜೆಕ್ಟ್ ಹೆಸರಲ್ಲಿ ಮಾಡಿದ್ದೀವಿ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗೌತಮ ಬುದ್ಧನ ಹೆಸರು ತಗೊಂಡು ಸಾಂಕೇತಿಕವಾಗಿ ನಾವು ಬಳಸಿದ್ರು ಸಹಿತ ಶಾಂತಿ ಸೂಚಿಸುವ ಹೆಸರಿದ್ರೂ ಕೂಡ ಅದು ಒಂದು ಅಣುಪರೀಕ್ಷೆ ಆಗಿತ್ತು, ಒಂದು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದೀವಿ. ಸೊ ಇದರಿಂದ ನಮ್ಗೆ ಏನು ಯೂಸ್ ಆಯಿತು ಸರ್ ಅಂತಂದರೆ, ಈ ನ್ಯೂಕ್ಲಿಯರ್ ಫಿಸಿಕ್ಸ್ ಕ್ಷೇತ್ರದಲ್ಲಿ ಭಾರತ ತನ್ನ ಸಾಮರ್ಥ್ಯ ತೋರಿಸುತ್ತೆ. ನಮ್ಮ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಉತ್ತೇಜನ ಆಗುತ್ತೆ, ಅವ್ರಿಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಎಸ್, ವಿ ಕ್ಯಾನ್ ಡೂ ಇಟ್ ಅನ್ನೋದಾಗುತ್ತೆ. ಅದಾದಮೇಲೆ ನಾವು ನಮ್ಮ ಬಾರ್ಕು, ಅಟೋಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾ, ಇದೆಲ್ಲ ಬಹಳ ಮುಂಚೂಣಿಯಲ್ಲಿ ಬರುತ್ತೆ. ನಮಗೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ದೇಶ ಇದನ್ನು ವಿರೋಧ ಮಾಡ್ತವೆ. ಯಾಕಂದರೆ ಆವಾಗ ಇಂಡಿಯಾ ಬಿಕೇಮ್ ದ 6th ಕಂಟ್ರಿ ಇನ್ ದ ವರ್ಲ್ಡ್ ಟು ಟೆಸ್ಟ್ ನ್ಯೂಕ್ಲಿಯರ್ ಕೆಪಬಿಲಿಟಿ ಅಂತ ಆಗಿತ್ತು. ಹಾಗಾಗಿ ನಾವು ಅದಾದಮೇಲೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಏನು ಅದನ್ನು ದೊಡ್ಡ ಸಂಸ್ಥೆ ಇದೆ, ಅದರ ಮುಖಾಂತರ ಅಣು ಉತ್ಪಾದನೆ ಅಥವಾ ಅಣು ವಿದ್ಯುತ್ ಉತ್ಪಾದನೆ ಅದನ್ನು ಮಾಡಲಿಕ್ಕೆ ನಮಗೆ ಸರಿ ಹೋಯಿತು. ಮಕ್ಕಳಿಗೆ ಗೊತ್ತಿದೆ ಅಥವಾ ಪೇರೆಂಟ್ಸ್ಗೆ ಗೊತ್ತಿದೆ, ತಾರಾಪುರ, ಈ ಕುಡಂಕೋಳಂ, ಈ ಕಲ್ಪಕಂ, ಇಲ್ಲೆಲ್ಲ ಇರ್ತಕ್ಕಂಥ ಈ ಅಣು ವಿದ್ಯುತ್ ಅಂದರೆ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸು, ಅವುಗಳು ಅಲ್ಲಿಂದ ಅದರ ಒಂದು ಏನು ಮುನ್ನಡಿ ಬರೀತಂದರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ಸ್ವಾವಲಂಬನೆ ಆಯಿತು, ಸೆಲ್ಫ್ ರಿಲಯನ್ಸ್ ಅಂತ ಏನು ಇರುತ್ತೆ, ಅದನ್ನು ನಮ್ಮ ಇಂಡಿಯಾ ಆವಾಗ ಸ್ಟಾರ್ಟ್ ಆಯಿತು. ಆಮೇಲೆ ಈ ಥೋರಿಯಂ ಅಂದರೆ ನಮಗೆ ಇದಕ್ಕೆಲ್ಲ ಯುರೇನಿಯಂ, ಥೋರಿಯಂ ಅಂತ ಮಕ್ಕಳಿಗೆ ಸ್ವಲ್ಪ ಸೈನ್ಸು, ಚೂರು ಕೆಮಿಸ್ಟ್ರಿ ಗೊತ್ತಿದ್ದಂಥವ್ರಿಗೆ ಅರ್ಥ ಆಗುತ್ತೆ. ಅದಕ್ಕೆ ನಾವು ಥೋರಿಯಂ ಆಧಾರಿತ ರಿಯಾಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಒಂದು ಮುನ್ನುಡಿ ಬರೀತು. ಇದಾದ ಮೇಲೆ ಇದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆಗಿತ್ತು. ಅದಾದಮೇಲೆ ಸುಮಾರು ವರ್ಷ ನಾವು ಮತ್ತೆ ಸುಮ್ಮನಿದ್ದೀವಿ, ಜಗತ್ತು ಅಂದ್ಕೊಂಡಿತ್ತು ಸುಮ್ಮನಿದ್ದಾರೆ ಅಂಥೇಳಿ. ಆದರೆ ಅಮೇರಿಕಾದವರಿಗೆ, ದೊಡ್ಡ ದೊಡ್ಡ ದೇಶದೊಳಗೆ ಗೊತ್ತಿತ್ತು ಇಂಡಿಯಾದವ್ರು ಏನೋ ಮಾಡ್ತಾ ಇರ್ತಾರೆ ಬಿಡಲ್ಲ ಅಂಥೇಳಿ. ಹಾಗಾಗಿ ನಮ್ಮ ಮೇಲೆ ಒಂದು ಹದ್ದಿನ ಕಣ್ಣಿತ್ತು. ಅಮೇರಿಕಾದ ಒಂದು
ಸ್ಯಾಟಲೈಟ್ ನಮ್ಮ ಇಂಡಿಯಾನೇ ನೋಡ್ತಾ ಇತ್ತು. ಏನಾದರೂ ಮೇಲ್ಗಡೆಯಿಂದ ಅವರು ಅಬ್ಸರ್ವ್ ಮಾಡಕ್ಕೆ ಇಟ್ಟಿದ್ರು, ಮತ್ತೊಂದು ಏನಾದರೂ ಇವರು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೇನೋ ಅಂತೇಳಿ. ಈ ಎಲ್ಲ ಏನು ಕಷ್ಟಗಳು ಅಥವಾ ಏನು ಲಿಮಿಟೇಷನ್ಸ್ ನಡುವೆನೂ ನಮ್ಮ ಸೈಂಟಿಸ್ಟ್, ಪರ್ಟಿಕ್ಯುಲರ್ಲಿ ನಮ್ಮ ಏನು ಹೆಮ್ಮೆಯ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಸಾರಥ್ಯದಲ್ಲಿ ಒಂದು ಟೀಮ್ ಆಫ್ ಸೈಂಟಿಸ್ಟು 2ನೇ ಸಾರಿ ಮತ್ತೆ ಸಕ್ಸಸ್ಫುಲ್ ಆಗಿ ಪೋಖ್ರಾನ್-2 ಮತ್ತೆ ನಾವು ಇನ್ನೊಂದು ಸಾರಿ ಅದನ್ನು ಅಲ್ಲಿ ಟೆಸ್ಟ್ ಮಾಡ್ತೀವಿ, ಪೋಖ್ರಾನಲ್ಲೇ ಮಾಡ್ತೀವಿ. ಅದು ಯಾವಾಗಾಗಿತ್ತಂದರೆ May 11th, May 12th, May 13th ಇನ್ ದ ಇಯರ್ 1998. ಫಸ್ಟ್ ಆಗಿದ್ದು 1974, ಅದಾದಮೇಲೆ 1998 ಅದೇ May 11, 12, 13 ಮತ್ತೆ ಬುದ್ಧ ಪೂರ್ಣಿಮಾ ದಿನಾನೇ ನಾವು ಮತ್ತೆ ಟೆಸ್ಟ್ ಮಾಡ್ತೀವಿ. ಅಬ್ಬಬ್ಬಾ! ಇದಕ್ಕೆ ಫಸ್ಟ್ನೇದಕ್ಕೆ ಏನು ಹೆಸರಿಟ್ಟಿದ್ದೀವಿ, ಸ್ಮೈಲಿಂಗ್ ಬುದ್ಧ ಅಂತ ಇಟ್ಟಿದ್ರೆ, ಈ 2ನೇ ಏನು ಪೋಖ್ರಾನ್-2 ಟೆಸ್ಟ್ ಮಾಡಿದ್ದೀವಿ 2ನೇ ಸಾರಿ ಅದೇ ರಾಜಸ್ಥಾನದ ಪೋಖ್ರಾನ್ ರೇಂಜಲ್ಲಿ. ಅದಕ್ಕೆ ಆಪರೇಷನ್ ಶಕ್ತಿ ಅಂತ ಹೆಸರಿಡ್ತಾರೆ. ಈಗ ಅವಾಗ ಇಂದಿರಾ ಗಾಂಧಿ ಅವರಿದ್ರು, ಈಗ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಜ್ಞಾನಿಗಳ ಜೊತೆ ನಿಂತುಕೊಂಡು ಅವರಿಗೆ ಬೆಂಬಲವಾಗಿ ನಿಂತು, ಈಗ ಅಷ್ಟೊತ್ತಿಗೆ ಅಮೇರಿಕದವರಿಗೆ ತುಂಬ ನಮ್ಮ ಮೇಲೆ ಒಂದು ಕೋಪನ ಇರುತ್ತೆ, ಆಮೇಲೆ ಒಂದು ಅಬ್ಸರ್ವ್ ಮಾಡ್ತಿರ್ತಾರೆ. ಹಾಗಾಗಿ ಹಗಲೊತ್ತು ಅಲ್ಲಿ ಏನೂ ಮಾಡ್ತಿರಲ್ಲ, ರಾತ್ರಿ ಹೊತ್ತು ಆ ಸ್ಯಾಟಲೈಟದ ಕಣ್ಣು ತಪ್ಪಿಸಿ ಕೆಲಸ ಮಾಡಿ ಬೆಳಗ್ಗೆ ಮತ್ತೆಲ್ಲ ಮುಚ್ಚಾಕಿ ಏನೂ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಅಮೇರಿಕಾದ ಸ್ಯಾಟಲೈಟ್ಗೆ ಯಾಮರ್ಸಿ ಅಂತಾರಲ್ಲ, ಈ ವರ್ಡ್ ಭಾಳ ಖುಷಿ ಕೊಡಿಸ್ತದೆ ಕೆಲವರಿಗೆ ಅಲ್ವಾ. ಹಾಗೆ ಅಮೇರಿಕಾದವರ ಕಣ್ಣು ತಪ್ಪಿಸಿ, ಇದು ಸ್ವಲ್ಪ ಪೊಲೈಟ್ ವರ್ಡ್ ಅನಿಸುತ್ತೆ, ಕಣ್ಣು ತಪ್ಪಿಸಿ ನಾವು ಅದನ್ನು ಸಕ್ಸಸ್ಫುಲ್ಲಿ ಟೆಸ್ಟ್ ಮಾಡ್ತೀವಿ. ಇಡೀ ಜಗತ್ತು ನಿಬ್ಬೆರಗಾಗತ್ತೆ, ಸಾಕಷ್ಟು ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಆಗುತ್ತೆ. ಆದರೂ ಭಾರತ ತನ್ನ ಶಕ್ತಿ ಸಾಮರ್ಥ್ಯವನ್ನು, ಈ ನ್ಯೂಕ್ಲಿಯರ್ ಪವರ್ ಆಗುವತಕ್ಕಂಥ ಒಂದು ದೃಢ ನಿಶ್ಚಯ ಏನಿತ್ತು ಅದನ್ನು ಸಾಧಿಸೇ ಬಿಡ್ತು. ಆ ಎಲ್ಲ ವಿಜ್ಞಾನಿಗಳಿಗೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅಥವಾ ನಮ್ಮೆಲ್ಲರ ಪರವಾಗಿ, ಇಡೀ ಭಾರತೀಯರ ಪರವಾಗಿ ನಾವೆಲ್ಲರೂ ಎದ್ದು ನಿಂತು ಒಂದು ಸೆಲ್ಯೂಟ್ ಹೊಡಿಬೇಕು. ಹ್ಯಾಟ್ಸ್ ಆಫ್ ಟು ಯು ಆಲ್ ಸೈಂಟಿಸ್ಟ್. ಅದರಲ್ಲಿ ಒಬ್ಬ ಸಣ್ಣ ಸೈಂಟಿಸ್ಟ್ ಹಿಡ್ಕೊಂಡು ದೊಡ್ಡ ಸೈಂಟಿಸ್ಟು ಎಲ್ಲರಿಗೂ ಒಂದು ಬಿಗ್ ಸೆಲ್ಯೂಟ್. ಇವತ್ತು ನಮ್ಮ ದೇಶ ಸುರಕ್ಷಿತವಾಗಿದೆ ಅಂದರೆ ನಾವು ನ್ಯೂಕ್ಲಿಯರ್ ಪವರ್ ನಾವು ಇದೆ ನಮ್ಮ ಹತ್ರ. ಹಾಗಾಗಿ ಬೇರೆದವರು ನಮ್ಮನ್ನು ಸುಖ ಸುಮ್ಮನೆ ಜಾಸ್ತಿ ಕೆಣಕಕ್ಕಾಗಲ್ಲ, ಯಾಕಂದರೆ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ರೆಡಿಯಾಗಿದ್ದಾವೆ. ಅದರ ಮುನ್ನುಡಿ ಬರೆದಿದ್ದು 1974, 1998 ನಾವು ಡಿಕ್ಲೇರೇ ಮಾಡ್ಕೊಳಂಗಾಯಿತು, ಎಸ್ ವಿ ಆರ್ ಕೇಪಬಲ್ ಆಫ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನುವ ಒಂದು ಸಂದೇಶ ನಾವು ಜಗತ್ತಿಗೆ ಸಾರಿ ಹೇಳಿದ್ದೀವಿ. ಈ ಮೊದಲನೇದ್ದು ಸ್ಮೈಲಿಂಗ್ ಬುದ್ಧ ಆಗಿದ್ರೆ, 2ನೇದು ಆಪರೇಷನ್ ಶಕ್ತಿ ವಾಜಪೇಯಿ ಅವರ ಕಾಲದಲ್ಲಿ ಆದಂಥದ್ದು. ಹಾಗಾಗಿ ಆ 11th May ಏನಾಯ್ತಲ್ಲ, May 11th ನೋಡಿ, ಇವತ್ತು 1st May, ಇನ್ನು 10 ದಿವಸ ಬಿಟ್ಟರೆ 11th May ಬರುತ್ತೆ. ಅವತ್ತು ಏನಾದರೂ ನಿಮ್ಮ ಮನೇಲಿ ಒಂದು ಸಿಹಿ ಪಾಯಸ ಮಾಡಿ ತಿಂದು ಸೈಂಟಿಸ್ಟಿಗೆ ಒಂದು ವಿಶ್ ಕಳಿಸಿ, ಒಂದು ನಿಮ್ಮ ಸ್ಟೇಟಸ್ಸಿಗೆ ಹಾಕಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ. ಯಾಕೆಂದರೆ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಡೇ ಫಾರ್ ಆಲ್ ಆಫ್ ಅಸ್. 11th May is celebrated as, due to the success of Pokhran-2, 11th May is declared as and celebrated as National Technology Day in India. National Technology Day is celebrated every year on 11th May. ನೋಡಿ ಹೆಂಗಿದೆ ಏನೆಲ್ಲ ನಾವು ಒಂದು ಅದೇ ಟು ಕಮಾಮರೇಟ್ ದಿ ಸಕ್ಸಸ್ ಆಫ್ 1998 ಪೋಖ್ರಾನ್-2 ಟೆಸ್ಟ್ ಮಾಡಿದ್ದಕ್ಕೆ. ಹಾಗಾಗಿ ಇವೆಲ್ಲ ಬಹಳ ಖುಷಿ ಕೊಡ್ತಕ್ಕಂಥದ್ದು. ಇದರಿಂದ ಕಲಿತಂಥ ನಮಗೆ ಏನು ವಿಜ್ಞಾನಿಗಳಿಗೇನು ಅವರು ಹೆಚ್ಚಿನ ಮಾಹಿತಿ ತಗೊಂಡ್ರು, ಅಥವಾ ಅಲ್ಲಿ ಏನೇನೋ ನಮ್ಗೆ ಗೊತ್ತಾಗಬೇಕು ಅನ್ನೋದು ತಗೊಂಡ್ಮೇಲೆ, ಈಗ ಕಳೆದ ತಿಂಗಳು ಅಂದರೆ ಇವತ್ತು May 1 ಅಂದರೆ ನಿನ್ನೆ ಏನಿತ್ತು, ಏಪ್ರಿಲ್ 26ರಲ್ಲಿ 2026ರಲ್ಲಿ ನಾವು ನಮಗೆ ಗೊತ್ತಿದೆ, ನಮಗೆ ಈಗ ಇಂಡಿಯಾ ಈಸ್ ಅಡ್ವಾನ್ಸಿಂಗ್ ಯುನಿಕ್ 3-stage ನ್ಯೂಕ್ಲಿಯರ್ ಪ್ರೋಗ್ರಾಮ್ ಡಿಸೈನ್ ಟು ಯುಟಿಲೈಸ್ ಇಟ್ಸ್ ವ್ಯಾಸ್ಟ್ ಥೋರಿಯಂ ರಿಸರ್ವ್ಸ್. ನಮ್ಮಲ್ಲಿ ಥೋರಿಯಂ ಅಂತಕ್ಕಂಥ ಒಂದು ಏನು ಎಲಿಮೆಂಟ್ ಸಿಗುತ್ತೆ, ಬಹಳ ಯಥೇಚ್ಛವಾಗಿ ಸಿಗುತ್ತೆ. ಅದರಿಂದ ಯುರೇನಿಯಮನ್ನು ನಾವು ತಗೋಬೋದು, ಅದರಿಂದ ನಾವು ಸಾಕಷ್ಟು ಎನರ್ಜಿ ಪ್ರೊಡಕ್ಷನ್ ಮಾಡ್ಬೋದು. ಹಾಗಾಗಿ ನಾವು ಏನು ಮಾಡಿದ್ವಿ ಅಂದರೆ, ಈಗ ವಿತ್ ದಿ ಒಂದು ರಿಯಾಕ್ಟರ್, ಅಂದರೆ ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕರೀತಾರೆ ಅವಕ್ಕೆ. ನಾವೇನೀಗ ಮಿಕ್ಸಿನಲ್ಲಿ ಏನು ಮಿಕ್ಸಿ ಬಳಸ್ಕೊಂಡು ಚಟ್ನಿ ಮಾಡ್ತೀವಲ್ಲ, ಆ ಥರಕ್ಕೆ ಆ ನ್ಯೂಕ್ಲಿಯರ್ ಪವರ್ನ ಜನರೇಟ್ ಮಾಡ್ಬೇಕಂದ್ರೆ ನಾವು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಬೇಕು. ಅದು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ ಕಾರ್ಡ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, PFBR ಅಂದರೆ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಹೇಳಿದೆ. ಅದನ್ನು ಕಲ್ಪಕಂ, ನಮ್ಮ ತಮಿಳುನಾಡಿನ ಕಲ್ಪಕಮ್ಮಲ್ಲಿ ನಾವು ಅದನ್ನು
ಮಾಡಿದ್ದೀವಿ. ಇಟ್ಸ್ ಅದು ಏನಪ್ಪ ಅಂದರೆ ಇಟ್ಸ್ ಮಾರ್ಕಿಂಗ್ ಅ ಕ್ರಿಟಿಕಲ್ ಸ್ಟೆಪ್ ಫಾರ್ವರ್ಡ್ ಫಾರ್ ದ ಫೈನಲ್ ಥೋರಿಯಂ ಬೇಸ್ಡ್ ಸ್ಟೇಜ್. ಇದು ನಮ್ಮ ಮೊನ್ನೆ ಏಪ್ರಿಲಲ್ಲಿ ಇದನ್ನು ಅಚೀವ್ ಮಾಡಿದ್ದೀವಿ ನಾವು. ಬಹಳ ಚೆನ್ನಾಗಿದೆ. ದ್ಯಾಟ್ ವಿಲ್ ಹೆಲ್ಪ್ ಅಸ್ ಟು ಕನ್ವರ್ಟ್ ದಿ ಥೋರಿಯಂ 232 ಇಂಟು ದ ಫಿಸೈಲ್ ಯುರೇನಿಯಂ 233 ಮಾಡ್ತೀವಿ. ಯುರೇನಿಯಂ 233 ನಮ್ಗೆ ಸಿಕ್ಕಿದ್ರೆ ವಾವ್, ಅದರಿಂದ ಯಥೇಚ್ಛವಾದಂಥದ್ದು ಅಗಾಧವಾದಂಥ ಒಂದು ನಾವು ಏನು ಎನರ್ಜಿ ರಿಲೀಸ್ ಆಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಆ ಹೀಟನ್ನು ಬಳಸಿಕೊಂಡು ನಾವು ಅಲ್ಲಿ ಅದಕ್ಕೆ ಸುತ್ತಲ ನೀರು ಹರಿಸ್ತೀವಿ. ಆ ನೀರೆಲ್ಲ ಕಾದು ಏನಾಗ್ಬಿಡುತ್ತೆ ಅಂದರೆ ಅದು ಆವಿ ಆಗ್ಬಿಡುತ್ತೆ ಆ ಹೀಟಿಗೆ. ಅದರಿಂದ ನಮ್ಮ ಟರ್ಬೈನ್ಸ್ ತಿರುಗುತ್ತೆ, ಅದರಿಂದ ಕರೆಂಟ್ ಜನರೇಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ವಾವ್, ಇದೆಲ್ಲ ಬಹಳ ರೋಚಕವಾದಂಥದ್ದು. ಈ ಪರ್ಟಿಕ್ಯುಲರ್ಲಿ ನಾವು ಪೋಖ್ರಾನ್ 2 ಮಾಡಬೇಕಾದ್ರೆ, ಏನು ಆಪರೇಷನ್ ಶಕ್ತಿ ಮಾಡಬೇಕಾದ್ರೆ ಹೇಗೆಲ್ಲ ನಾವು ನಮ್ಮ ಸೈಂಟಿಸ್ಟು ಕಷ್ಟಪಟ್ಟರು ಮತ್ತು ಹೌ ಥ್ರಿಲ್ಲಿಂಗ್ ಇಟ್ ವಾಸ್, ಹೌ ಡಿಫಿಕಲ್ಟ್ ಇಟ್ ವಾಸ್, ಹೌ ಚಾಲೆಂಜಿಂಗ್ ಇಟ್ ವಾಸ್ ಅನ್ನೋದಕ್ಕೆ ಸಾಕಷ್ಟು ಮೂವಿಗಳಿದ್ದಾವೆ. ಮಕ್ಕಳಿಗೆ ಅದನ್ನೆಲ್ಲ ತೋರಿಸಿ, ಈಗ ಸಮ್ಮರ್ ವೆಕೇಷನ್ ಇದೆ ಇನ್ನೂ ಶಾಲೆಗಳಲ್ಲಿ, ಅದನ್ನ ತೋರಿಸಿ ಇದೆಲ್ಲ ಆ, ಏನು ನಮ್ಮ ವಿಜ್ಞಾನಿಗಳು ಮಾಡಿದ ಸಾಧನೆ, ನಮ್ಮ ದೇಶವನ್ನು ಆಳಿದಂಥ ಪ್ರಧಾನಮಂತ್ರಿಗಳು ಕೊಟ್ಟಂಥ ಆ ಸಪೋರ್ಟು, ಸೈಂಟಿಸ್ಟ್ಗಳು ಅದನ್ನು ಬಳಸಿಕೊಂಡು ದೇಶದ ಸುಭದ್ರತೆಗೆ, ಏಕತೆಗೆ ಸಾಕಷ್ಟು ಸವಾಲುಗಳಿದ್ದು ಅದನ್ನೆಲ್ಲ ಮೆಟ್ಟಿ ನಿಂತ್ಕೋತಾರೆ. ಯಾಕೆ ಅಂತಂದರೆ ನಮಗೆ ಅವಾಗ ಚೈನಾ ಪಾಕಿಸ್ತಾನದ ಒಂದು ಸಣ್ಣ ಆತಂಕ ಇತ್ತು. ಹಾಗಾಗಿ ನಾವೀಗ ನ್ಯೂಕ್ಲಿಯರ್ ಪವರ್ ಆಗಿದ್ದರಿಂದ ಜಾಸ್ತಿ ಯಾರು ನಮ್ಮನ್ನು ಕೆಣಕಕ್ಕಾಗಲ್ಲ ಅಂಥೇಳಿ ನಮ್ಮ ಇವೆಲ್ಲ ಈ ಟೆಸ್ಟ್ಗಳಿಂದ ನಮ್ಗೆ ಏನಾಯ್ತು ಅಂದರೆ ನಮ್ಮ ರಕ್ಷಣಾ ಸಾಮರ್ಥ್ಯ ಹೆಚ್ಚಾಯಿತು, ನಮ್ಮ ವಿಜ್ಞಾನ ಕ್ಷೇತ್ರ ನಾವು ಅದನ್ನು ಬಲಪಡಿಸಿದ್ದೀವಿ. ಆಮೇಲೆ ಅದ್ರ ಜೊತೆಗೆ ನಮಗೆ ಈ ಕಾಮನ್ ಪೀಪಲ್ಗೆ ಏನು ಯೂಸ್ ಆಯಿತು ಅಂದರೆ ನಮಗೆ ಈ ನ್ಯೂಕ್ಲಿಯರ್ ಪವರ್ ಅಂದರೆ ಅಣು ವಿದ್ಯುತ್ ಉತ್ಪಾದನೆಗೆ ನಾವು ದಾರಿ ಮಾಡ್ಕೋತಾ ಇದ್ದೀವಿ. ಇದರಿಂದ ದೇಶ ಸ್ವಾವಲಂಬನೆ ಆಗುತ್ತೆ. ಅಗಾಧವಾದಂಥ ನಮ್ಮಲ್ಲಿ ಥೋರಿಯಂ ರಿಸರ್ವ್ ಇದೆ. ಅದನ್ನು ಬಳಸಿಕೊಂಡು ನಾವು ಯಥೇಚ್ಛವಾದಂಥ ಒಂದು ಏನು ಎನರ್ಜಿ, ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ, ಅದನ್ನು ಉತ್ಪಾದಿಸ್ಬೋದು. ಹಾಗಾಗಿ ಏನು ಇವತ್ತು ಬುದ್ಧ ಪೂರ್ಣಿಮೆ ಇದೆ, ಇದು ಬುದ್ಧ ಪೂರ್ಣಿಮೆ, ಇದು ಕೇವಲ ಒಂದು ಹುಣ್ಣಿಮೆ ಅಲ್ಲ, ನಮಗೆ ಇದು ಒಂದು ದೊಡ್ಡ ಹಬ್ಬ. ನಾವು ಪೋಖ್ರಾನ್ 1 ಮಾಡಿದ್ದು ಇದೇ ಬುದ್ಧ ಪೂರ್ಣಿಮೆ ದಿನ, ಪೋಖ್ರಾನ್ 2 ಮಾಡಿದಾಗನೂ ನಾವು ಇದೇ ಬುದ್ಧ ಪೂರ್ಣಿಮೆಯ ದಿನಗಳಿಂದ ಮಾಡಿದ್ದು. ಆವಾಗ 2ನೇ ಸಲ ಮಾಡಿದಾಗ ನಂಗೆ ನೆನಪಿದೆ, ಆವಾಗ ಅಷ್ಟೊತ್ತಿಗೆ ನಾವೆಲ್ಲ ಓದ್ತಾ ಇದ್ದೀವಿ, ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮೆಸ್ಟ್ ಆಗಿದ್ದೆ ನಾನು. ಆವಾಗ ಏನಾಗಿತ್ತು ಹೇಳಿದರು, ಮತ್ತೆ ಮತ್ತೆ ನಕ್ಕ ಬುದ್ಧ ಅಂಥೇಳಿ, ಬುದ್ಧ ಸ್ಮೈಲ್ಡ್ ಅಗೇನ್ ಅಂಥೇಳಿ ಆ ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ. ಅಂದರೆ ಪೋಖ್ರಾನ್ 2ನೇ ಟೆಸ್ಟನ್ನು ಮಾಡಿದಂಥ ಸಂದರ್ಭ ಅದೊಂದು ನಮಗೆಲ್ಲ ನೆನೆಸ್ಕೊಂಡ್ರೆ, ಈಗೂ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನುತ್ತೆ, ರೋಮಾಂಚನ. ದೇಶದ ಪ್ರಗತಿ, ದೇಶದ ಬಗ್ಗೆ ಹೆಮ್ಮೆ ಮೂಡಲಿಕ್ಕೆ ಇದಕ್ಕಿಂತ ಒಳ್ಳೆಯ ಸಂದರ್ಭ ಸಿಗಲಾರದು. ಮಕ್ಕಳೇ, ನೀವು ಇವತ್ತು ಈ ಮಾತುಗಳನ್ನ ಏನು ಕೇಳಿಸ್ತಾ ಇದ್ದೀರಿ, ಬುದ್ಧ ಪೂರ್ಣಿಮೆ ದಿನ ಇವತ್ತು ಒಂದು ಸಂಕಲ್ಪ ಮಾಡಿ, ನಾಳೆ ನೀವು ಇನ್ನೊಂದು 50-60 ವರ್ಷ ಆದಮೇಲೆ ಇನ್ನೊಂದು ಸಲ ನಾವು ಇಂಥದ್ದು ಏನಾದರೂ ಸಾಧನೆ ಮಾಡಬೇಕಾದ್ರೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಿ, ನಿಮ್ಮ ಬಗ್ಗೆ ನಾವೇನೀಗ ಆಗಿನ ಕಾಲದ ಸೈಂಟಿಸ್ಟ್ ಹೇಳಿದ್ದೀವಿ, ಅಬ್ದುಲ್ ಕಲಾಂ ಅವರು ನೆನೆಸ್ಕೊಂಡೆ ಈಗ ನಾನು, ಅಲ್ವಾ, ಇಂದಿರಾ ಗಾಂಧಿ ಅವ್ರು ನೆನೆಸ್ಕೊಂಡಿವಿ, ವಾಜಪೇಯಿ ಅವ್ರು ನೆನೆಸ್ಕೊಂಡಿವಿ. ಹಾಗಾಗಿ ವ್ಯಕ್ತಿ ಶಾಶ್ವತವಲ್ಲ, ಆದರೆ ಅವನು ಮಾಡಿದ ಕೆಲಸ ಶಾಶ್ವತ ಅಂಥೇಳಿ ಇದರ ಮುಖಾಂತರ ತಿಳಿಯುತ್ತೆ. ಹಾಗಾಗಿ ನೀವು ದೇಶದ ಯಾವುದೇ ಕ್ಷೇತ್ರ ಆಗಿರಲಿ, ನೀವು ವೈದ್ಯಕೀಯ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಸೈಂಟಿಸ್ಟ್ ಆಗಲಿ, ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಲಿ, ಒಬ್ಬ ಪೊಲಿಟಿಷಿಯನ್ ಆಗ್ಬೋದು, ನೀವು ಏನಾರಾಗಲಿ, ಒಬ್ಬ ರೈತನೂ ಆಗ್ಬೋದು. ನೀವು ನಿಮ್ಮ ಕೊಡುಗೆ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದಂಥ ಕೊಡುಗೆ ಆಗಿರಬೇಕು. ಅದು ದೇಶ ಕಟ್ಟುವ ಒಂದು ದೊಡ್ಡ ಕಾಯಕದಲ್ಲಿ ನೀವೆಲ್ಲ ತೊಡಗಿಕೊಳ್ಳ್ರಿ. ಅಂಥ ಒಂದು ದೃಢ ಸಂಕಲ್ಪ ಇವತ್ತು ನೀವು ಮಾಡಿಕೊಂಡಿದ್ದೇ ಆದರೆ ಈ ಒಂದು ಏನು ಬುದ್ಧ ಪೂರ್ಣಿಮೆಯ ವಿಶೇಷ ದಿನ ಇದೆಯಲ್ಲ, ಈ ಒಂದು ಸಂಕಲ್ಪ ನಿಮ್ಮಲ್ಲಿ ಬರಲಿ. ಅದಕ್ಕೆ ನಿಮ್ಮ ಪೇರೆಂಟ್ಸು ಸಂಪೂರ್ಣ ಪ್ರೋತ್ಸಾಹ ಕೊಡ್ತಾರೆ ಅನ್ನುವ ಬಲವಾದ ಮತ್ತು ದೃಢವಾದ ನಂಬಿಕೆ ಇದೆ. ಮತ್ತು ನಿಮ್ಮ ಟೀಚರ್ಸರ ಹೆಲ್ಪ್ ತೊಗೊಳ್ರಿ, ಅವರ ಗೈಡೆನ್ಸ್ ತೊಗೊಳ್ರಿ, ಅವರ ಸಪೋರ್ಟ್ ತೊಗೊಳ್ರಿ, ಅವ್ರನ್ನ ಮಾತನಾಡಿಸಿ. ನಿಮ್ಮ ಸ್ಕೂಲ್ಗಳಲ್ಲಿ ಎಲ್ಲ ಟೀಚರ್ಸು ಇದ್ರ ಬಗ್ಗೆ ಆಸಕ್ತಿ ಇರುತ್ತೆ. ನಿಮ್ಮ ಸೈನ್ಸ್ ಮ್ಯಾಥ್ಸ್ ಟೀಚರ್ಸ್ಗೆ ಇದ್ರ ಬಗ್ಗೆ ಖಂಡಿತ ಗೊತ್ತಿರುತ್ತೆ, ಅವರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಯಾರು ನಿಮಗೆ ಕೊಡದೇ ಇದ್ದ ಪಕ್ಷದಲ್ಲಿ, ಅಥವಾ ನಿಮ್ಗೆ ಕೇಳೋಕ್ಕೆ ಅವರಿಗೆ ಮುಜುಗರ ಆಗ್ತಿದೆ ಸರ್ ಅಂದರೆ, ಯು ಕ್ಯಾನ್ ರೀಚ್ ಮೀ, ಯು ಕ್ಯಾನ್ ಹ್ಯಾವ್ ಅ ಲಾಟ್ ಆಫ್ ಡಿಸ್ಕಷನ್. ನಾನು ಭಾಳಷ್ಟು ಸಾರಿ ಬೆಳದಿಂಗಳ ಭೋಜನ ಅಂಥೇಳಿ ರಾತ್ರಿ ಹೊತ್ತು ನಮ್ಮ ಮನೆ ತಾರಸಿ ಮೇಲೆ ಕೂತ್ಕೊಂಡು ಊಟ ಮಾಡಿರ್ತೀವಿ, ಅಥವಾ ಶಾಲಾ ಕಾಲೇಜುಗಳಲ್ಲಿ ನಾನು ಸಾಕಷ್ಟು ಇದನ್ನು ಅರೇಂಜ್ ಮಾಡಿರ್ತೀನಿ. ಇವತ್ತು ನಾನು ಹೇಳ್ತಿದ್ದೀನಿ, ಬರೀ ಹೊಟ್ಟೆ ತುಂಬ್ತಾ ಇಲ್ಲ, ಮನಸ್ಸು ತುಂಬಿದೆ. ಒಂದು ಹುಣ್ಣಿಮೆ
ನಮ್ಮ ದೇಶದ ಇತಿಹಾಸ ಜೊತೆಗೆ ಹೇಗೆ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜೊತೆಗೆ ನಮ್ಮ ಡಿಫೆನ್ಸ್ ಜೊತೆಗೆ ನಮ್ಮ ಪ್ರೋಗ್ರೆಸ್ ಜೊತೆಗೆ ಹೇಗೆ ಒಂದು ಹುಣ್ಣಿಮೆ ತಳುಕು ಹಾಕಿಕೊಂಡಿದೆ, ಎಷ್ಟು ಮಹತ್ವ ಪಡೆದುಕೊಂಡಿದೆ ಅಂದರೆ ಇದಕ್ಕಿಂತ ದೊಡ್ಡ ಹುಣ್ಣಿಮೆ ಮೋಸ್ಟ್ಲಿ ವರ್ಷದಲ್ಲಿ ಯಾವುದೂ ಇಲ್ಲ ಅಂದ್ಕೊಂಡಿದ್ದೀನಿ ಅಲ್ವರ. ಹಾಗಾಗಿ ನಾವು ದೇಶ ಸೆಲ್ಫ್ ರಿಲಯಂಟ್ ಆಗ್ತಾ ಇದೆ, ಸ್ವಾವಲಂಬನೆ ಆಗ್ತಾ ಇದೆ ಅಂತ ಒಂದು ಪುಣ್ಯ ಪರ್ವ ಕಾಲದಲ್ಲಿ ನಾವಿದ್ದೀವಿ. ನಾವು ನಮ್ಮ ಕೈಲಾದಂಥ ನಾವು ಯಾವುದೇ ಕ್ಷೇತ್ರ ಇರಲಿ ನಮ್ಮ ದೇಶದ ಏನು ಸಬಲತೆಗೆ, ದೇಶದ ಸದೃಢ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕಂಕಣ ಬದ್ಧರಾಗೋಣ. ಮತ್ತೊಮ್ಮೆ ಈ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಅಲ್ಲಿ ನೋಡಿ ಚಂದ್ರ ನಗ್ತಾ ಇದ್ದಾನೆ, ಈ ಸರ್ ಬಿಡ್ತಾನೆ ಇಲ್ಲ ರಾತ್ರಿ ಆಯಿತು ಅಂಥೇಳಿ ಹೇಳ್ತಾ ಇದ್ದಾರೆ ಅಂಥೇಳಿ. ಹಾಗಾಗಿ ಒಂದು ವಿಶೇಷ ಈ ಸಂಚಿಕೆ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಿದ್ದೀನಿ. ಕೇಳಿದ ಮೇಲೆ ನಿಮ್ಮ ಮುಖದ ಮೇಲೂ ನಗು ಬಂದರೆ ನೀವು ನಿಮ್ಮ ಹೆಸರನ್ನು ಹೇಳಿ ಸ್ಮೈಲಿಂಗ್ ಬುದ್ಧ ಅನ್ಕೋಬೋದು. ಬುದ್ಧಂ ಶರಣಂ ಗಚ್ಚಾಮಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಗುಡ್ ನೈಟ್. ಟೇಕ್ ಕೇರ್.